ಇವತ್ತೊಂದು ಹೆಲ್ದಿ ಮತ್ತು ತುಂಬಾ ರುಚಿಯಾಗಿರುವ ಮಂಗಳೂರು ಸೌತೆಕಾಯಿ ಮತ್ತು ಹೆಸರು ಕಾಳು ಮಸಾಲ ಅಂದರೆ ಕರಿ ಮಾಡೋಣ. ಇದೊಂದು ಪ್ಯೂರ್ ಸೌತ್ ಇಂಡಿಯನ್ ಕರಿ, ತುಂಬಾ ಈಸಿ ಮಾಡೋಕ್ಕೆ, ಅಷ್ಟೇ ರುಚಿನೂ ಕೂಡ ಇದೆ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗನೆ ಆಗುತ್ತೆ. ನಾವು ರಾತ್ರಿ ಈ ರೀತಿ ನೆನೆಸಿಟ್ರೆ ಹೆಸರು ಕಾಳನ್ನು ಅಥವಾ ಮೊಳಕೆ ಬರಿಸಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮೊಳಕೆ ಬರಿಸಿ ಮಾಡಿದರೆ. ನಾನು ಈ ರೀತಿ ಬೇಯಲಿಕ್ಕೆ ಇಡ್ತೇನೆ. ನಂತರ ಮಂಗಳೂರು ಸೌತೆಕಾಯಿ, ಇದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ. ಈ ರೀತಿ ಮಂಗಳೂರು ಸೌತೆಕಾಯಿಯನ್ನು ಕಟ್ ಮಾಡಿಬಿಟ್ಟು ಅದರ ಬೀಜ ತೆಗೆದು ಕಟ್ ಮಾಡಿಬಿಟ್ಟು ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ. ಇದನ್ನು ಕುಕ್ಕರಲ್ಲಿ ಬೇಯಿಸುವ ಅಗತ್ಯ ಇಲ್ಲ, ಬೇಗನೆ ಬೇಯುತ್ತೆ ಇದು. ಫಸ್ಟಿಗೆ ನಾನಿಲ್ಲಿ ಸಾಲ್ಟ್ ಹಾಕೋದಿಲ್ಲ, ಸ್ವಲ್ಪ ಬೇಯಲಿ, ಅದರ ನಂತರ ನಾನು ಸಾಲ್ಟ್ ಹಾಕ್ತೇನೆ. ಇದು ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ದೋಸೆ ಮತ್ತು ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೆಂದಮೇಲೆ ಸ್ವಲ್ಪ ಬೆಂದಮೇಲೆ ಸಾಲ್ಟ್ ಹಾಕಿಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ತಿರ್ಗಾ ಇಲ್ಲಿ ಸಾಸಿವೆ, ಧನಿಯಾ, ಜೀರಾ ಮತ್ತು ಬ್ಯಾಡಗಿ ಚಿಲ್ಲಿ, ಸಿಂಪಲ್ ಮಸಾಲ, ಜಾಸ್ತಿ ಏನು ಮಸಾಲ ಹಾಕಲಿಕ್ಕೆ ಇಲ್ಲ. ಮೆಣಸು ಕೂಡ ಅಷ್ಟೇ, ಸ್ವಲ್ಪನೇ ಹಾಕಲಿಕ್ಕೆ, ಜಾಸ್ತಿ ಖಾರ ಮಾಡಲಿಕ್ಕೆ ಇಲ್ಲ. ಇದು ಈ ರೀತಿ ಡ್ರೈ ಆಗಿ ಹುರಿದು ಬಿಟ್ಟು ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೇನೆ. ನೀವು ಇಲ್ಲಿಯೇ ಬೇಕಾದರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೋದು, ಅಂದರೆ ಟ್ಯಾಮ್ರಿನ್ ಸಣ್ಣ ಗಾತ್ರದ್ದು ಹಾಕ್ಬೋದು. ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಅಂತ ಸ್ವಲ್ಪ ಟ್ಯಾಮ್ರಿನ್ ಪಲ್ಪನ್ನು ತೆಗೆದಿಟ್ಟಿದ್ದೇನೆ, ನೆನೆಸಿಟ್ಟಿದ್ದೇನೆ, ಹಾಗಾಗಿ ನಾನು ಮತ್ತೆ ಹಾಕ್ತೇನೆ. ಇವಾಗ ಮಿಕ್ಸಿ ಮಾಡ್ಕೊಳ್ತೇನೆ. ಮಿಕ್ಸಿ ಮಾಡ್ಕೊಳ್ಳೋ ಸ್ವಲ್ಪ ನಾನು ಗಾರ್ಲಿಕ್ ಮತ್ತು ಹಲ್ದಿ ಕೂಡ ಅದರ ಜೊತೆ ಹಾಕ್ತೇನೆ. ಈ ರೀತಿ ಪೇಸ್ಟ್ ಮಾಡಿಕೊಂಡು ಬೆಂದ ಮೇಲೆ ಹಾಕಿದರೆ ಆಯಿತು. ಕನ್ಸಿಸ್ಟೆನ್ಸಿ ನೋಡಬೇಕು, ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ, ಗಟ್ಟಿ ಮಾಡ್ಬೋದು, ತುಂಬ ತಿಕ್ ಮಸಾಲ ಕೂಡ ಮಾಡ್ಬೋದು, ಅಥವಾ ಇಷ್ಟು ತೆಳುವಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ನೋಡಿ ಟ್ಯಾಮ್ರಿನ್ ಪಲ್ಪ್ ಹಾಕ್ತಾ ಇದ್ದೇನೆ, ಸ್ವಲ್ಪ ಹುಣಸೆ ಹಣ್ಣಿದು ನೀರು. ಜಾಸ್ತಿ ಹಾಕಲಿಕ್ಕೆಲ್ಲ, ಜಾಸ್ತಿ ಹುಳಿ ಆದರೆ ಚೆನ್ನಾಗಿರಲ್ಲ ಅದು. ಕೆಲವೊಂದು ಸೌತೆಕಾಯಿ ಹಣ್ಣಾಗಿದ್ದರೆ ಸ್ವಲ್ಪ ಹುಳಿ ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಟೇಸ್ಟ್ ಬೆಲ್ಲ ಹಾಕ್ತಾ ಇದ್ದೇನೆ. ಲಾಸ್ಟಿಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ನಂತರ ಒಗ್ಗರಣೆ ಹಾಕಬೇಕು, ಯಾಕೆಂದರೆ ನಾವಲ್ಲಿ ಎಣ್ಣೆಯಲ್ಲಿ ಯಾವುದು ಬೇಯಿಸಿಲ್ಲ, ಮೇಲ್ಗಡೆಯಿಂದ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಕರಿಪತ್ತ ಪೌಡರ್ ಮತ್ತು ಹಿಂಗು ಹಾಕ್ತಾ ಇದ್ದೇನೆ. ಅಷ್ಟೇ, ತುಂಬಾ ಸಿಂಪಲ್, ಆದರೆ ತುಂಬ ರುಚಿ ಕೂಡ ಆಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.